ನೋಡ್ರಿ, ಜೀವ ಇರೋದು ಜೀವನ ಮಾಡ್ಲಿಕ್ಕೆ, ಸಾಯೋದಕ್ಕಲ್ಲ. ಜೀವ ಇರೋದು ಜೀವ ಸಾಯಿಸೋದಕ್ಕಲ್ಲ, ಸಂತೋಷ ಪಡ್ಲಿಕ್ಕೆ. ಮಕ್ಕಳು ಅರ್ಥ ಮಾಡ್ಕೋಬೇಕು. ಮಕ್ಕಳು ಬದುಕಿ ಬಾಳ್ಬೇಕು. ಅಂಥದ್ದೇ ಸಂದರ್ಭ ಬಂದು ಈ ತರ ಆತ್ಮಹತ್ಯೆ ಅಂತ ಮಾಡ್ಕೋಬಾರ್ದು. ಯಾಕೆ ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊತಾರೆ. ಮೊಬೈಲ್ ಕೊಡಿಸ್ತಿದ್ರ ತಂದೆ ನಾನು ದುಡಿದು ಇದಕ್ಕಿಂತ ಒಳ್ಳೆ ಮೊಬೈಲ್ ತಗೊಳ್ತೇನೆ ಅಂತ ಚಾಲೆಂಜ್ ಆ ಥರ ಮಾಡಬೇಕು ಪಾಸಿಟಿವ್ ಆಗಿ. ಮಕ್ಕಳು ಈ ಥರ ಮಾಡೋದು ಭಾಳ ಕೆಟ್ಟ ಸಂಪ್ರದಾಯ. ಇದು ಒಳ್ಳೇದಲ್ಲ. ಯಾವ ಕಾರಣಕ್ಕೂ ಅವ್ರ ಬದುಕು ಎಷ್ಟೇ ಕಷ್ಟ ಎಂಥದ್ದೇ ಇರಲಿ, ಅದು ಆರ್ಥಿಕ ಕಷ್ಟ ಇರಲಿ, ಅದು ಯಾವುದೋ ಲವ್ ಫೇಲ್ಯೂರ್ ಇರಲಿ, ಅವನು ಇಲ್ದ್ರೆ ಮತ್ತೊಬ್ಬ ಸಿಗ್ತಾನೆ, ಅವಳು ಇಲ್ದ್ರೆ ಮತ್ತೊಬ್ಬಳು ಸಿಗ್ತಾಳೆ. ಯಾಕೆ ಜೀವ ತಕ್ಕೋಬೇಕು ಮಕ್ಕಳು? ಈ ಟೀನ್ ಏಜ್ ಅಂತ ಹೇಳ್ತೇವೆ, ಈ 13ರಿಂದ 19 ವರ್ಷದ ಮಕ್ಕಳು ಹೆಚ್ಚು ಸಾಯ್ತಾರೆ, ಏನು ಆತ್ಮಹತ್ಯೆ ಮಾಡ್ಕೊತಾರೆ. ಯಾವ ಕಾರಣಕ್ಕೂ ಅದಕ್ಕೆ ಕೈ ಹಾಕಬಾರ್ದು. ಎಂಥದ್ದೇ ಸಂದರ್ಭದಲ್ಲಿ ನಾವು ಸಾಲ್ವ್ ಮಾಡ್ತೇವೆ. ತಂದೆ ತಾಯಿಗಳು ಮಾಡ್ತಾರೆ, ನೆರೆಹೊರೆಯವರು ಇದ್ದಾರೆ, ಶಿಕ್ಷಕರಿದ್ದಾರೆ, ಅವ್ರ ನೆಂಟರಿಷ್ಟರು ಇದ್ದಾರೆ. ಬದುಕಬೇಕು, ಬದುಕಿ ಚಾಲೆಂಜ್ ಮಾಡಿ ತೋರಿಸ್ಬೇಕು ಈಗಿನ ಪೀಳಿಗೆ. ಎಂಥದ್ದೇ ಸಂದರ್ಭದಲ್ಲಿ ಹೀಗೆ ಆಗಬಾರ್ದು ಅಂತ ಹೇಳಿ ನಾನು ಯುವ ಜನಾಂಗಕ್ಕೆ, ಜಂಜಿಗಳಿಗೆ ವಿನಂತಿ ಮಾಡ್ತೇನೆ. ಹೋರಾಟ ಮಾಡ್ಬೇಕ್ರಿ. ಬದುಕೊಂದು ಹೋರಾಟ. 1000 ಕೋಟಿ ಪುಣ್ಯ ಮಾಡಿ ಮನುಷ್ಯ ಜನ್ಮ ಹುಟ್ಟಿರ್ತದೆ. ಅದನ್ನ ಯಾಕೆ ಹಾನಿ ಮಾಡ್ಕೋಬೇಕು? ಯಾವ ಕಾರಣಕ್ಕೂ ಮಕ್ಕಳು ಹಾನಿ ಮಾಡ್ಕೋಬಾರ್ದು. ಗಂಡು ಮಕ್ಕಳಾಗಲಿ, ಹೆಣ್ಣು ಮಕ್ಕಳಾಗಲಿ, ರೈತ ಬಾಂಧವರಾಗಲಿ. ಈಗ ವ್ಯವಸ್ಥೆ ಇದೆ ರೀ, ಈಗಿನ ಪೊಲೀಸ್ ಇದೆ, ಈಗಿನ ವ್ಯವಸ್ಥೆ ಇದೆ, ನೆಂಟರದಿಷ್ಟು ಇದ್ದಾರೆ, ಕರೆಸ್ತೇವೆ, ಒದಿತೇವೆ, ಅಥವಾ ಬುದ್ಧಿ ಹೇಳ್ತೇವೆ. ಬುದ್ಧಿ ಹೇಳಲಿಕ್ಕೆ ಅವಕಾಶ ಇದೆ, ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಇವ್ರು ಯಾಕೆ ಜೀವ ಹಾನಿ ಮಾಡ್ಕೋಬೇಕು? ಅವ ಇಲ್ದಿದ್ರೆ ಅವಳು ಮತ್ತೊಬ್ಬ ಇಲ್ದ್ರೆ ಮತ್ತೊಬ್ಬನು. ದೇವ್ರ ಸೃಷ್ಟಿ ಅದು. ಇವರು ಪ್ರಾಣ ಹಾನಿ ಮಾಡ್ಕೊಳ್ತಕ್ಕಂಥದ್ದು ಯಾರು ಒಪ್ಪ ಅಂತದ್ದಲ್ಲ. ಜೀವ ಹೋಗಿದೆ ಸರ್. ಈಗ ಏನು ಹೆಸರು ಕೇಳಿ ಬರ್ತಿದೆ ಹುಡುಗರದು, ಅವ್ರು ಯಾವ ರೀತಿ ಶಿಕ್ಷೆ ಆಗ್ಬೇಕು ಸರ್? ಅದು ಶಿಕ್ಷೆ ಅದೊಂದು ಪಾರ್ಟ್. ನಾನು ಯಾವುದೋ ಪರ್ಟಿಕ್ಯುಲರ್ ಕೇಸ್ ಹೇಳ್ತಾ ಇಲ್ಲ. ಮಕ್ಕಳು ಬದುಕನ್ನು ಕಟ್ಟಬೇಕು, ಚಾಲೆಂಜಿಗೆ ಬದುಕಬೇಕು. ಅದು ಲವ್ ಫೇಲ್ಯೂರ್ ಆಗಿ ಕಿರುಕುಳ ಕೊಟ್ಟರೆ ಇವಳು ಕಿರುಕುಳ ಕೊಡಬೇಕು, ಹೇಳಬೇಕು. ತಂದೆಗೋ, ತಾಯಿಗೋ, ಆಪ್ತರಿಗೋ, ಅಥವಾ ನಮ್ಮಂಥವ್ರಿಗೆ ಹೇಳಿದ್ರೆ ಕರೆಸ್ತೀವಿ, ಅವ್ರನ್ನ ಬುದ್ಧಿ ಹೇಳ್ತೇವೆ. ಇದ್ರೆ ಒದಿತಾರೆ, ಪೊಲೀಸರು ಒದಿತಾರೆ. ಈಗ ಪೊಲೀಸರು ಕೆಲಸ ಮಾಡ್ತಾರೆ. ಇಲ್ಲ ಮಠಮಾನ್ಯಗಳಲ್ಲಿ ಅವ್ರಿಗೆ ಬುದ್ಧಿ ಹೇಳ್ತಾರೆ, ಹಿರಿಯರು ಬುದ್ಧಿ ಹೇಳ್ತಾರೆ. ಅದು ಬಿಟ್ಬಿಟ್ಟು ಇವು ಪ್ರಾಣ ತಕ್ಕೋಬಾರ್ದು. ಎಂಥದ್ದೇ ಸಂದರ್ಭದಲ್ಲಿ ಆ ತಂದೆ ತಾಯಿಗೆ ಕಣ್ಗಂಡವಾಗಿ ಅವರು ಆಶ್ರಯಾಗಿ ಇರಬೇಕು, ಬದುಕಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಈಗಿನ ಜಂಜಿಗಳಿಗೆ. ನನ್ನ ಹೆಸರು ಆನಂದ್ ಮೇಸ್ತ್ರಿ, ಮಾಸೂರು. ನಮಗೆ ನನ್ನ ಮೊಮ್ಮಗಳು ಯಶಸ್ವಿ ಬಿ ಅಂತೇಳಿ, ವಿಶ್ವನಾಥ್ ಮೋಹಿನಿ ವಿಶ್ವನಾಥ್ ಅವರ ಮೊದಲನೇ ಮಗಳು. ಅವಳು ಸಾಗರದ ಜೂನಿಯರ್ ಕಾಲೇಜಲ್ಲಿ
ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾಳೆ. ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ಲು. ಅವಳು 18ನೇ ತಾರೀಕು ಕಾಲೇಜಿಂದ ಮನೆಗೆ ಬಂದಾಗ ಅವಳು ಯಾವ ತರದಲ್ಲಿ ಮನಸ್ಥಿತಿ ಇತ್ತೋ ಗೊತ್ತಾಗ್ಲಿಲ್ಲ. ಆ ದಿವಸ ಸಂಜೆ 5 ಅಥವಾ 6 ಗಂಟೆ ಮಧ್ಯದಲ್ಲಿ ಅವಳು ಪಾಯ್ಸನ್ ಅನ್ನು ತಗೊಂಡ್ಲು. ಆದ್ರೆ ಅವಳು ತಗೊಂಡಿರೋ ವಿಷಯ ನಮಗೆ 20ನೇ ತಾರೀಕು ರಾತ್ರಿ ನಮಗೆ ವಿಷಯ ಗೊತ್ತಾಯ್ತು. ಅಲ್ಲಿವರೆಗೆ ಯಾವ ವಿಷಯನೂ ಅವಳು ಹೇಳಲಿಲ್ಲ, ಅದು ನಮ್ಮ ಗಮನಕ್ಕೂ ಬರಲಿಲ್ಲ. ಅದು ನಾವು ಯಾವಾಗ 20ನೇ ತಾರೀಕು ರಾತ್ರಿ ನಾವು ಅವಳ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅಂತ ಕಂಡಾಗ ನಾವು ಅವಳನ್ನು ಆಸ್ಪತ್ರೆಗೆ ಸೇರಿಸಿದಾಗ ಅವಳು ಅವಳಿಗೆ ಪಾಯ್ಸನ್ ತಗೊಂಡಿದ್ದಾಳೆ, ಅವಳ ದೇಹದಲ್ಲಿ ಪಾಯ್ಸನ್ ಇದೆ ಅನ್ನೋದು ಡಾಕ್ಟರ್ ಸರ್ಟಿಫಿಕೇಟ್ ಮುಖಾಂತರ ನಮಗೆ ತಿಳಿತು. ಅದರ ನಂತರ ಅಲ್ಲಿ ಅವ್ರು ಇಲ್ಲಿ ಆಗೋದಿಲ್ಲ ಅನ್ನೋ ಕಾರಣದಿಂದ ನಾವು ಶಿವಮೊಗ್ಗ ಸರ್ಜಿ ಹಾಸ್ಪಿಟ್ಲಿಗೆ ತಗೊಂಡೋದ್ವಿ. ಅಲ್ಲಿ ನೋಡ್ತಿದ್ದಂಗೆ ಅವರು ಅಲ್ಲೂ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಸೀದಾ ನಾವು ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಮಣಿಪಾಲ್ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ವಿ. ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು ನಿನ್ನೆ ರಾತ್ರಿ ಅಲ್ಲಿಂದ ಸಾಗರಕ್ಕೆ ತಂದಿದ್ವಿ. ಸಾಗರದಿಂದ ಇವತ್ತು ಬೆಳಗ್ಗೆ 5:15 ಸುಮಾರಿಗೆ ಅವಳು ತೀರ್ಕೊಂಡಿರ್ತಾಳೆ. ಇದೇ ರೀತಿ ಸಾಗರದಲ್ಲಿ ನಿನ್ನೆ ಒಂದು ಘಟನೆ ಆಗಿದೆ. ಅದು ಸಹ ಯಾವ ಕಾರಣಕ್ಕಾಯ್ತು ಈ ತರ ಸಾಗರದಲ್ಲಿ ಆಗ್ತಾ ಇರೋದು, ಇವಳು ಸಹ ಯಾವ ಕಾರಣಕ್ಕಾಗಿ ಯಾವುದೋ ಒಂದು ಹಿಂಸೆ ಅಥವಾ ಒತ್ತಡಕ್ಕೆ ಒಳಗಾಗಿ ಅವಳು ಮಾನಸಿಕವಾಗಿ ಕುಗ್ಗಿದಾಳೆ ಅನ್ನೋದಿದೆ. ಯಾರ್ದೋ ಒಬ್ಬ ವ್ಯಕ್ತಿಯ ಟಾರ್ಚರ್ ಅಥವಾ ಬೇರೆ ತರದ ಒಂದು ಟಾರ್ಚರ್ ಇಂದ ಅವಳ ಮನಸ್ಸಿನಂದು ಈ ಕೆಲಸ ಮಾಡ್ಕೊಂಡಿದ್ದಾಳೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಆದ್ರಿಂದ ಈ ರೀತಿ ನಿನ್ನೆ ಸಹ ಸಾಗರದಲ್ಲಿ ಒಂದು ಅಹಿತಕರ ಘಟನೆ ಆಗಿರೋದು ಕಂಡು ಬಂದಿರೋದ್ರಿಂದ ಈ ರೀತಿ ಇನ್ನು ಎಲ್ಲೂ ಯಾವ ಕುಟುಂಬದಲ್ಲೂ ಹೆಣ್ಮಕ್ಳಿಗೆ ಈ ತರ ಹಿಂಸೆ ಆಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಸರಿ ಕಂಡು ಬರ್ತಾ ಇಲ್ಲ. ಆದ್ರಿಂದ ಸೂಕ್ತ ತನಿಖೆ ಆಗ್ಬೇಕು, ಇದ್ರ ಬಗ್ಗೆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.